ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬದ ಆಚರಣೆಯ ಹಿಂದೆ ಪೌರಾಣಿಕ ಮತ್ತು ವೈಜ್ಞಾನಿಕ ಕಾರಣಗಳೆರಡೂ ಇವೆ. ನಮ್ಮ ಪೂರ್ವಜರು ಸೌರಮಂಡಲದ ಆಧಾರದ ಮೇಲೆಯೇ ಹಬ್ಬ ಹರಿದಿನಗಳನ್ನು ನಿರ್ಧರಿಸಿದ್ದಾರೆ. ಸ್ನೇಹಿತರೆ, ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬಕ್ಕಿರುವಂತಹ ಪೌರಾಣಿಕ ಕಾರಣ ಮತ್ತು ವೈಜ್ಞಾನಿಕ ಕಾರಣವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ. ಸೂರ್ಯನಿಲ್ಲದೆ ವಿಶ್ವವೇ ಇಲ್ಲ. ಇಡೀ ವಿಶ್ವದ ಶಕ್ತಿಯ ಮೂಲ ಸೂರ್ಯದೇವ. ಸಂಕ್ರಮಣ ಅಂದರೆ ದಾರಿ ಬದಲಾವಣೆ, ಪಥ ಬದಲಾವಣೆ ಅಂತ ಅರ್ಥ. ಸೂರ್ಯದೇವ 12 ರಾಶಿಗಳ ಮೂಲಕ ಸಂಚರಿಸುವುದನ್ನು ಸಂಕ್ರಮಣ ಅಂತೀವಿ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಅದನ್ನು ಸಂಕ್ರಮಣ ಅಂತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ದಕ್ಷಿಣಾಯನ ಪುಣ್ಯಕಾಲ ನಡೀತಾ ಇದೆ. ಸೂರ್ಯ ಧನಸ್ಸು ರಾಶಿಯಲ್ಲಿದ್ದಾನೆ. ಸಂಕ್ರಮಣದ ದಿನ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸ್ನೇಹಿತರೆ, ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಅದನ್ನು ಸಂಕ್ರಮಣ ಅಂತೀವಿ. ಬೇರೆಲ್ಲ ರಾಶಿಗಳಿಗೆ ಸೂರ್ಯ ಸಂಚರಿಸುವುದನ್ನು ನಾವು ಅಷ್ಟೊಂದು ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತೀವಿ. ಯಾಕಪ್ಪ ಅಂದರೆ ಅಲ್ಲಿವರೆಗೂ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯ ತನ್ನ ಪಥ ಬದಲಾಯಿಸಿ ಉತ್ತರಾಭಿಮುಖವಾಗಿ ಚಲಿಸ್ತಾನೆ. ಅಂದಿನಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ. ಉತ್ತರಾಯಣ ಪುಣ್ಯಕಾಲ ಬಹಳ ಶ್ರೇಷ್ಠವಾದದ್ದು ಅಂತ ನಮ್ಮ ಪುರಾಣಗಳು ಹೇಳ್ತಾ ಇವೆ. ಈ ಉತ್ತರಾಯಣ ಪುಣ್ಯಕಾಲದ ಬಗ್ಗೆ ನಮ್ಮ ಪುರಾಣಗಳು ಹೇಳುವ ಹಿನ್ನೆಲೆ ಏನಪ್ಪ ಅಂದರೆ, ಈ ದಿನದಿಂದ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ತಾರೆ. ಸ್ವತಃ ಶ್ರೀಕೃಷ್ಣನೇ ಉತ್ತರಾಯಣ ಪುಣ್ಯಕಾಲ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಗುರು ಭೀಷ್ಮಾಚಾರ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಬಹಳ ಘಾಸಿಗೊಂಡು ಬಾಣಗಳ ಶಯ್ಯೆಯ ಮೇಲೆ ಮಲಗಿದ್ದರೂ ಬಹಳ ನೋವನ್ನು ಸಹಿಸಿಕೊಂಡು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾದ ಮೇಲೇ ಪ್ರಾಣ ಬಿಟ್ಟರು ಅಂತ ಪುರಾಣಗಳು ಹೇಳ್ತಿವೆ. ದಕ್ಷಿಣ ಭಾರತದ ಬಹಳ ದೊಡ್ಡ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿದೆ. ಎಲ್ಲ ಹಬ್ಬಗಳು ಈ ವರ್ಷ ಒಂದು ದಿನ ಬಂದರೆ ಮುಂದಿನ ವರ್ಷ ಬೇರೆ ದಿನಕ್ಕೆ ಬರುತ್ತವೆ. ಆದರೆ ಸಂಕ್ರಾಂತಿ ಮಾತ್ರ ಪ್ರತಿ ವರ್ಷ ಅದೇ ದಿನವೇ ಬರುತ್ತೆ ಸ್ನೇಹಿತರೆ. ಇನ್ನೂ ಪೌರಾಣಿಕ ವಿಶೇಷತೆಗಳನ್ನು ನೋಡೋದಾದರೆ, ಮಹಾವಿಷ್ಣು ವರಾಹ ಅವತಾರ ತಾಳಿದ ಕಾಲ ಇದಾಗಿದೆ ಮತ್ತು ಗಂಗೆ ಧರೆಗಿಳಿದ ಪವಿತ್ರ ದಿನವೇ ಸಂಕ್ರಾಂತಿ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗಾಮಾತೆ ಅವನ ವಂಶಜರಿಗೆ ಮುಕ್ತಿ ಕೊಡಿಸಲು ಭಗೀರಥನ ಹಿಂದೆ ಭೂಮಿಗಿಳಿದು ಬಂದು ಕಪಿಲ ಮಹರ್ಷಿಗಳ ಆಶ್ರಮವನ್ನು ತಲುಪಿದ್ದು ಈ ಉತ್ತರಾಯಣದ ಪರ್ವದಿನದಂದೇ. ಸ್ನೇಹಿತರೆ, ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಪ್ರಾರಂಭವಾಗೋದು ಈ ಸಂಕ್ರಮಣದಿಂದನೇ. ಭಾಗವತದ ಪ್ರಕಾರ ದೇವನಾದ ಮಹಾದೇವ ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಸುದಿನ ಕೂಡ ಇದು ಅಂತ ಹೇಳ್ತಾರೆ. ಇವಿಷ್ಟು ಪೌರಾಣಿಕ ಕಾರಣಗಳಾದರೆ ವೈಜ್ಞಾನಿಕ ಕಾರಣವೂ ಇದೆ. ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಮಗೆ ಗೊತ್ತಿದೆ. ಆದರೆ ಸೂರ್ಯ ಸಂಪೂರ್ಣವಾಗಿ ಪೂರ್ವಕ್ಕೆ ಉದಯಿಸುವುದು ವರ್ಷದಲ್ಲಿ 2 ದಿನ ಮಾತ್ರ. ಆ 2 ದಿನಗಳನ್ನು ವೈಜ್ಞಾನಿಕವಾಗಿ ಈಕ್ವೆನಾಕ್ಸ್ ಅಂದರೆ ವಿಷುವತ್ ಅಂತ ಕರೀತಾರೆ. ಆದರೆ ಸಂಕ್ರಮಣ ಅಂತ ಅರ್ಥ. ಆ ದಿನ ಹಗಲು ಮತ್ತು ರಾತ್ರಿ ಎರಡೂ ಸಮನಾಗಿರ್ತವೆ. ಉಳಿದೆಲ್ಲ ದಿನಗಳಲ್ಲಿ ಹಗಲಿನ ಸಮಯ ಹೆಚ್ಚಾಗಿರುತ್ತೆ ಅಥವಾ ರಾತ್ರಿಯ ಸಮಯ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಬೇಸಿಗೆಯಲ್ಲಿ ಹಗಲು ಹೆಚ್ಚಾಗಿರುತ್ತೆ, ಚಳಿಗಾಲದಲ್ಲಿ ಹಗಲು ಕಡಿಮೆ ಇರುತ್ತೆ, ರಾತ್ರಿ ಹೆಚ್ಚಾಗಿರುತ್ತೆ. ಸೂರ್ಯ ಮಾರ್ಚ್ನಿಂದ ಜೂನ್ವರೆಗೂ ಭೂಮಧ್ಯ ರೇಖೆಯಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸೇರ್ತಾನೆ. ನಂತರ ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಜನವರಿಯಷ್ಟರಲ್ಲಿ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಹೀಗೆ ಜನವರಿ 13ನೇ ತಾರೀಕು ರಾತ್ರಿ ವೇಳೆಗೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿಂದ 14ರ ನಂತರ ದಕ್ಷಿಣದಿಂದ ಮತ್ತೆ ಉತ್ತರದ ಕಡೆಗೆ ಚಲಿಸ್ತಾನೆ.
ಈ ದಿನದಿಂದ ಸೂರ್ಯನ ಉತ್ತರ ದಿಕ್ಕಿನ ಚಲನೆ ಆರಂಭವಾಗುತ್ತೆ. ಇದನ್ನು ಉತ್ತರಾಯಣ ಎನ್ನುವರು. ಋತುಮಾನದಲ್ಲಿ ಇದು ಚಳಿಗಾಲದ ಕೊನೆ ಮತ್ತು ವಸಂತಕಾಲದ ಆರಂಭದ ಸಂಕೇತ. ಇಲ್ಲಿಂದ ಸೂರ್ಯನ ಕಿರಣಗಳು ಬಲಗೊಳ್ತವೆ. ವಾತಾವರಣದಲ್ಲಿ ಬದಲಾವಣೆಗಳು ಕಂಡುಬರ್ತವೆ. ಹಗಲು ಜಾಸ್ತಿಯಾಗಿ ರಾತ್ರಿ ಕಡಿಮೆ ಆಗುತ್ತೆ. ಚಳಿ ಕಡಿಮೆಯಾಗಿ ಬಿಸಿಲಿನ ಶಾಖ ಹೆಚ್ಚಾಗುತ್ತೆ. ದಕ್ಷಿಣಾಯನದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿ ಇರುತ್ತೆ. ಅಂದರೆ ಕತ್ತಲು ಕಡಿಮೆಯಾಗಿ ಬೆಳಕಿನ ಕಡೆಗೆ ಸಾಗುವುದನ್ನು ಸೂಚಿಸುತ್ತೆ. ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಸಂಕ್ರಾಂತಿಯು ಖಗೋಳ ಬದಲಾವಣೆ, ಕೃಷಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಸಮತೋಲನಗೊಳಿಸುವ ಒಂದು ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಹಬ್ಬ ಸಂಕ್ರಾಂತಿಯಾಗಿದೆ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ ಅಲ್ವಾ? ಈ ಸಂಕ್ರಾಂತಿ ಹಬ್ಬದ ದಿನದಂದು ನಾವು ಯಾವ ದೇವರನ್ನು ಪೂಜಿಸಬೇಕು, ಯಾವ ಸಮಯಕ್ಕೆ ಪೂಜಿಸಬೇಕು, ಮಕ್ಕಳಿಗೆ ಏಕೆ ಹಣ್ಣು ಅಥವಾ ಫಲವನ್ನು ಎರೆಯಬೇಕು, ಎಳ್ಳನ್ನು ಏಕೆ ದಾನ ಮಾಡಬೇಕು, ಸೂರ್ಯನಿಗೆ ಏಕೆ ಅರ್ಘ್ಯವನ್ನು ನೀಡಬೇಕು, ದನಗಳನ್ನು ಎತ್ತುಗಳನ್ನು ಏಕೆ ಪೂಜಿಸಬೇಕು, ನಮ್ಮ ಪೂರ್ವಜರಿಗೆ ಏಕೆ ಈ ದಿನ ತರ್ಪಣ ಬಿಡಬೇಕು ಮುಂತಾದ ಸಂಕ್ರಾಂತಿ ಅದೃಷ್ಟವನ್ನು ನೀಡುವ ಈ 8 ನಿಯಮಗಳನ್ನು ಮತ್ತೊಂದು ವಿಡಿಯೋ ಮಾಡಿ ನಾಳೆ ವಿಡಿಯೋದಲ್ಲಿ ಇಡ್ತೀನಿ ಸ್ನೇಹಿತರೆ. ಇಷ್ಟೊಂದು ಸಂಕ್ರಾಂತಿ ಅದೃಷ್ಟವನ್ನು ನೀಡುವ ಆ 8 ನಿಯಮಗಳು ಯಾವುವು, ಹೇಗೆ ಅವುಗಳನ್ನು ಶಾಸ್ತ್ರೋಕ್ತವಾಗಿ ನಾವು ಪಾಲಿಸಬೇಕು, ಅವುಗಳ ಮಹತ್ವ ಏನು, ವಿಶೇಷತೆ ಏನು ಅನ್ನೋದನ್ನು ಸವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಾಳೆನೇ ಸ್ನೇಹಿತರೆ. ನೋಡಿ, ನೀವು ಕೂಡ ಅವುಗಳನ್ನು ಪಾಲಿಸಿ ಆಚರಿಸಿ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಗೆ ಯಾರಿಗನ್ನ ನಿಮ್ಮವ್ರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ.